ಮಾತುಗಳನ್ನು ನೀವು ಕೇಳಿಸಿಕೊಂಡು ತಪ್ಪುಗಳಿದ್ದರೆ ಮನ್ನಿಸಿ. ಭಾಗ್ಯ ಸಂಪನ್ನರಾದ ಹಾಗೂ ಮಹಾನುಭಾವರಾದ ನಿಮಗೆ ನನ್ನ ನಮಸ್ಕಾರಗಳು. ಪರಮ ವೈಭವದಿಂದ ತಮ್ಮ ಇಷ್ಟ ಮಿತ್ರರಿಂದೊಡಗೂಡಿ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣದ ಮುಖ್ಯಸ್ಥರಾದ ಮಹನೀಯರು ಯಾರಯ್ಯ? ಯಾವ ನಾಡು, ಯಾವ ಊರು, ಯಾವ ಮನೆಯವರು? ಹಾಗಾದರೆ ತಮ್ಮ ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನ ಸ್ವೀಕರಿಸಿ ಚಂದ್ರರಾಜನೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನ ವಧುವರನ್ನಾಗಿ ಮಾಡುವುದೆಂದು ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದತ್ತ ಮಾಡೋಣವಾಯಿತು ಅಲ್ಲವೋ? ವಾಗ್ದಾನದ ಮೇರೆಗೆ ನಾವು ಉಭಯ ಸಮಸ್ತರು ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನ ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನ ಬರೆದು ರತ್ನ ಖಚಿತವಾದ ಮಂಟಪದಡಿಯಲ್ಲಿ ಸಮಸ್ತ ಬಂಧು ಬಾಂಧವರ ಸಮಕ್ಷಮದಲ್ಲಿ ಅಗ್ನಿಸಾಕ್ಷಿಯಾಗಿ ನಮ್ಮ ಕನ್ಯಾರತ್ನವನ್ನ ದಾರಿ ಎಳೆದು ಕೊಟ್ಟಿದ್ದೇವೆ ಅಷ್ಟೇ. ಹಾಗಾದರೆ ನಿನ್ನೆ ದಿವಸ ಪುರುಷನನ್ನ ಮನ್ಮಥನಂತೆಯೂ ಕನ್ನಿಕೆಯನ್ನ ರತಿದೇವತೆಯಂತೆಯೂ ಶೃಂಗರಿಸಿದ್ದಲ್ಲಾಗಲಿ ರೂಪು ಲಾವಣ್ಯದಲ್ಲಾಗಲಿ ಏನೊಂದು ಕುಂದುಕೊರತೆ ಇಲ್ಲದೆ ಕಾಮ ಚಕ್ರೇಶ್ವರನನ್ನ ಹೋಲುವ ಪುರುಷನ ದ್ವಿಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ಯಾವ ಲೋಪದೋಷಗಳು ಕಂಡಿಲ್ಲವಷ್ಟೇ. ಹಾಗಾದರೆ ನಮ್ಮ ಮುದ್ದು ಬಾಲಕಿಯನ್ನ ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ. ಹಾಗೆ ಒಪ್ಪಿಸಿಕೊಡುವಾಗ ಬಾಲಕಿಗೆ 12-24 ವರಗಳನ್ನ, ಉಡಲು ವಸ್ತ್ರವನ್ನ, ತೊಡಲು ಚಿನ್ನಾಭರಣಗಳನ್ನ, ಊಟ ಮಾಡಲು ಬೆಳ್ಳಿ ಬಟ್ಟಲನ್ನ, ಕರೆದುಣ್ಣಲು ಗೋವಿನ ಹಿಂಡನ್ನ ಬಳುವಳಿಯಾಗಿ ಕೊಟ್ಟಿರುತ್ತೇವೆ. ಹೀಗೆ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನ 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಗಟ್ಟಲೆ ಅಭಿವೃದ್ಧಿ ಮಾಡಿ ಕೀರ್ತಿ ಗಳಿಸುವಂತೆ ಮಾಡುವವರು ಯಾರಯ್ಯ? ನಮ್ಮ ಬಾಲಕಿಗೆ ಕಡೆಬಾಯಿ ಹಲ್ಲು ಬರಲಿಲ್ಲ, ನೆತ್ತಿ ಎಣ್ಣೆ ಆರಲಿಲ್ಲ, ಅಂಗೈಗೆರೆ ಮಾಜಲಿಲ್ಲ, ಹೆತ್ತ ತಂದೆ ತಾಯಿಯ ನೆನಪು ಮರೆಯಲಿಲ್ಲ, ಅಂಗಳದಲ್ಲಿ ಆಡಿ ಹಾಲನ್ನವನ್ನ ಉಂಡು ಮೆಟ್ಟಿಲಲ್ಲಿ ಓಡಿ ತೊಟ್ಟಿಲಲ್ಲಿ ಮಲಗಬೇಕೆಂದು ಇಚ್ಛಿಸುವ ಬಾಲಕಿಗೆ ತಕ್ಕ ಬುದ್ಧಿವಾದವನ್ನ ಬೋಧಿಸುವಂತ ಬೋಧಕರು ಯಾರಯ್ಯ? ನಮ್ಮ ಬಾಲಕಿಯು ಚಿಕ್ಕದಾಗಿರುವ ಕಾಲದಿಂದಲೂ ಮಾವನ ಮನಗುಣವನ್ನ ಅರಿಯಳು, ಅತ್ತಿ ಕೆಲಸವನ್ನ ತಿಳಿಯಳು. ಭಾವ ಮೈದುನರ ಭಾವನೆ ಗೊತ್ತಿಲ್ಲ, ಕುಟುಂಬದ ಕೂಟ ಕೂಡಿದವಳಲ್ಲ. ಹೀಗಿರುವಲ್ಲಿ ಏನಾದರೂ ಮಾತಿನಲ್ಲಿ ಕಲಹಗಳು ಉಂಟಾದರೆ ಇಂತಹ ಕಲಹಗಳನ್ನು ಉಪಶಮನ ಮಾಡುವಂತ ಉಪಶಯಕರು ಯಾರಯ್ಯ? ಹಾಗಾದರೆ ದಿಬ್ಬಣದ ಮಾತುಶಯರೇ, ನಾವು ಹೇಳಿದ ಮಾತಿಗೆ ಎರಡೆನ್ನದೆ ನಾವು ಕೊಡೋ ಕನ್ಯಾರತ್ನವನ್ನ ಭಕ್ತವಸ್ತಲನ್ನು ಭಕ್ತರನ್ನ ಪ್ರೀತಿಸುವಂತೆಯೂ ನರಹರಿ ಕೂರ್ಮೇಶ್ವರನ್ನ ಕಾಯುವಂತೆಯೂ ಪ್ರೀತಿಸುವರಾಗಿ ನಂಬುತ್ತೇವೆ. ಇನ್ನು ಮುಂದೆ ಈ ನವದಂಪತಿಗಳನ್ನ ಭಕ್ತವಸ್ತಲನು ನಾಭಿ ಕಮಲದಲ್ಲಿ ಬ್ರಹ್ಮನಿಗೆ ಸ್ಥಾನವಿತ್ತವನಾದ ಅಕ್ಷರ ಶಯನ ಶ್ರೀಮನ್ನಾರಾಯಣನೇ ಕಾಪಾಡಲೆಂದು ನಾವೆಲ್ಲರೂ ವಂದಿಸೋಣ. ಹತ್ತು ಕುಟುಂಬ 18 ಗೋತ್ರ ದೇವಸದೆ ಸಂಸಾರ ಸಂಗಡ ಕೇಳಿ ಮಧುಮಕ್ಕಳನ್ನ ದಿಬ್ಬಣದ ಮುಖ್ಯಸ್ಥರಿಗೆ ವಹಿಸಿಕೊಡುವಂತೆ